ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋನ ಸಂಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೋಮವಾರ ಬೆಳಗ್ಗೆ ತಿಂಡಿಗೆ ನಾನು ದೋಸೆ ನೆನೆಸಿದ್ದೆ, ಅಂದರೆ ಅಕ್ಕಿ ಎಲ್ಲ ನೆನೆಸಿದ್ದೆ ದೋಸೆಗೆ ಅಂತ. ಹಾಗಾಗಿ ಭಾನುವಾರ ಸಂಜೆ ಅದನ್ನು ರುಬ್ತಾ ಇದ್ದೀನಿ. ದೋಸೆ ರುಬ್ತಾ ಇರಬೇಕಾದ್ರೆ ಪ್ರದೀಪ್ ಬಂದು ದಿನ ದೋಸೆನೇ ಆಯಿತು, ದಿನ ಇಡ್ಲಿನೇ ಆಯಿತು ಅಂತ ಅಂತಿರ್ತಾರೆ. ನಿಮ್ಮ ಮನೆಯಲ್ಲೂ ಹೀಗೇ ದಿನ ಏನು ಮಾಡೋದು ಅನ್ನೋದೇ ಟೆನ್ಷನ್ ಆಗಿರುತ್ತೆ. ತಿಂಡಿಗೆ ಚಿತ್ರಾನ್ನ, ಪಲಾವ್ ಆ ಥರ ಎಲ್ಲ ಜಾಸ್ತಿ ಮಾಡಲ್ಲ ನಾನು, ಏಕೆಂದರೆ ಹಿತೈಷ್ ಅಷ್ಟಾಗಿ ರೈಸ್ ಐಟಮ್ನ ಮಧ್ಯಾಹ್ನದ ಹೊತ್ತು ತೊಗೊಂಡೋಗ್ಲಿಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಅಪರೂಪ ಒಂದು 15 ಡೇಸ್ 10 ಡೇಸ್ಗೆ ಒಂದೊಂದು ಸಲ ರೈಸ್ ಐಟಮ್ ಮಾಡ್ತೀನಿ, ಇಲ್ಲಾಂದರೆ ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಈ ರೀತಿಯೇ ಮಾಡ್ತಾಯಿರ್ತೀನಿ ರಿಪೀಟು. ಹಾಗಾಗಿ ಆ ರೀತಿ ಅಂದರು. ದೋಸೆಗೆಲ್ಲ ರುಬ್ಬಿ ಸಂಜೆ ಸ್ನ್ಯಾಕ್ಸಿಗೆ ಒಂದು ಸ್ವಲ್ಪ ಮಾವಿನಕಾಯಿ ಇತ್ತು, ಹಾಗಾಗಿ ಚುರುಮುರಿ ಮಾಡಿಬಿಡೋಣ ಅಂತ ಒಂದು ಸ್ವಲ್ಪ ಪುರಿಗೆ ಇಲ್ಲಿ ಉಪ್ಪು ಮತ್ತು ಖಾರದ ಪುಡಿ ಎಣ್ಣೆನ ಹಾಕಿ ಮೊದಲಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಫಸ್ಟೇ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ಚುರುಮುರಿ. ಹಾಗೆಯೇ ಇಲ್ಲಿ ಚುರುಮುರಿಗೆ ಬೇಕಾಗಿರೋ ಅಂಥದ್ದೆಲ್ಲ ಪದಾರ್ಥ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಮಾವಿನಕಾಯಿ ತುರಿ, ಕ್ಯಾರೆಟ್ ತುರಿ. ಮಾವಿನಕಾಯಿ ತುರಿ ಹಾಕಿರೋದ್ರಿಂದ ಇಲ್ಲಿ ಟೊಮ್ಯಾಟೊ ಸ್ಕಿಪ್ ಮಾಡಿದ್ದೀನಿ, ಹಾಗೆಯೇ ಲೆಮನ್ ಜ್ಯೂಸನ್ನ ಸಹ ಸ್ಕಿಪ್ ಮಾಡಿದ್ದೀನಿ. ಮಾವಿನ ಹಣ್ಣಲ್ಲೇ ಬೇಕಾದಷ್ಟು ಹುಳಿ ಇರುತ್ತೆ ಅಂತ ಅಂದ್ಬಿಟ್ಟು ಅವಷ್ಟು ಹಾಕಿದ ನಂತರ ಸ್ವಲ್ಪ ಸೇವನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ರುಚಿಯಾಗಿರೋವಂಥ ಚುರುಮುರಿ ರೆಡಿನೇ ಆಗೋಗುತ್ತೆ ಮನೆಯಲ್ಲಿ. ತುಂಬಾ ಸಿಂಪಲ್. ಇದಕ್ಕೆ ಬೇಕಂದರೆ ನೀವು ಕಾಂಗ್ರೆಸ್ ಮಸಾಲಾನೂ ಸಹ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಬೇರೆ ಬೇರೆ ಸೇವು ಆ ರೀತಿ ಚಿಪ್ಸ್ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು. ನೀವು ಸಿಂಪಲ್ಲಾಗಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಇಲ್ಲ ಜಾಸ್ತಿ ಪದಾರ್ಥಗಳನ್ನ ಹಾಕಿ ನಾನು ಚುರುಮುರಿ ಮಾಡ್ಕೋತೀನಿ ಅಂತ ಹೇಳಿದ್ರೆ ಹಾಗೂ ಸಹ ಚೆನ್ನಾಗಿರುತ್ತೆ. ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಚುರುಮುರಿ ಅಂತೂ ಎಲ್ಲರ ಫೇವ್ರೇಟ್ ಅಲ್ವಾ. ತುಂಬಾ ಕಡಿಮೆ ಆಯಿಲ್ನ ಯೂಸ್ ಮಾಡಿ ಮಾಡುವಂಥದ್ದು, ಡೀಪ್ ಫ್ರೈಡ್ ಇರೋದಿಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಹಿತೈಷ್ ಬೇಡ ಅಂತ ಹೇಳ್ದ. ನಾನು ತೊಗೊಂಡು ಬಂದೆ ಸ್ವಲ್ಪ ಪ್ಲೇಟಿಗೆ. ನಂದರಲ್ಲೇ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ನಿಂದ್ರಲ್ಲೇ ಒಂದು 3-4 ಸ್ಪೂನ್ಸ್ ತಿನ್ನಿಸಿ ಅಂತ ಹೇಳಿದ್ನ. ಹಾಗಾಗಿ ಒಂದು 3-4 ಸ್ಪೂನ್ಸ್ ಅವನಂದ್ರಲ್ಲೇ ತಿನ್ನಿಸ್ತಾ ಇದ್ದೀನಿ. ಅಷ್ಟಾಗಿ ಇಷ್ಟಪಡಲ್ಲ ಹಿತೈಷು ಚುರುಮುರಿನ, ಆದರೆ ನಮ್ಗಳಿಗೆ ತುಂಬಾ ಇಷ್ಟ. ಸಂಡೇ ಆಗಿರೋದ್ರಿಂದ ಪಿಜ್ಜಾನೋ ಏನಾದರೂ ಆರ್ಡರ್ ಮಾಡಿಕೊಡು ಅಂತ ಹೇಳಿದ್ದ. ಹಾಗಾಗಿ ಅವನು ಅದನ್ನು ಕಡಿಮೆ ಇದು ತಿಂದ್ಬಿಟ್ರೆ ಅದು ಸೇರಲ್ವಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಕಡಿಮೆ ತಿಂದಿದ್ದಾನೆ. ಆ್ಯಂಡ್ ರಾತ್ರಿ ಯಾರಿಗೂ ಊಟನೇ ಸೇರಲಿಲ್ಲ. ಆಮೇಲೆ ಪ್ರದೀಪು ಪಿಜ್ಜಾ ಅಂತೆ ಬೇರೆ ಎಲ್ಲ ಆರ್ಡರ್ ಮಾಡಿದರು, ಅದನ್ನೆಲ್ಲ ತಿಂದು ಮಲ್ಕೊಂಡಿದ್ದೆ ಆಯಿತು. ಇನ್ನು ನೆಕ್ಸ್ಟ್ ಡೇಗೆ ದೋಸೆಗೆ ರುಬ್ಬಿಟ್ಟಿದ್ನಲ್ಲ, ಬೆಳಗ್ಗೆ ಬರ್ತಿದ್ದ ಹಾಗೇ ದೋಸೆ ಹಿಟ್ಟು ಉಬ್ಬಿದೆಯಾ ಅಂತ ನೋಡೋ ಅಂತ ಏನೋ ಅಭ್ಯಾಸ ನನಗೆ. ದೋಸೆಗೆ ಇಡ್ಲಿಗೆ ಏನಾದರೂ ಮಾಡಿದರೆ ಹಿಟ್ಟು ಉಬ್ಬಿದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ಒಂದು ಸ್ವಲ್ಪನೂ ಉಬ್ಬಿಲ್ಲ ಅಂತ ಅಂದಾಗ ಮಾತ್ರ ಒಂದು ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ತಿಂಡಿಗೆ 1 ಅವರ್ ಟೈಮ್ ಇರುತ್ತೆ ಅಲ್ವಾ, ಅಲ್ಲಿವರೆಗೂ ಸೋಡಾ ಮಿಕ್ಸ್ ಮಾಡಿ ಅದು ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಏನು ಸೋಡಾನ ಮಿಕ್ಸ್ ಮಾಡಲಿಲ್ಲ. ಹಾಗೆಯೇ ಹಿಂದಿನ ದಿನ ರಾತ್ರಿಯೇ ಕಾಬೂಲ್ ಕಡಲೆಕಾಳನ್ನ ನೆನೆಸಿದ್ದೆ, ಗೊಜ್ಜು ಮಾಡೋಣ ದೋಸೆಗೆ ಕಾಂಬಿನೇಷನ್ ಅಂತ. ನೆನೆಸಿರೋ ಅಂಥ ಕಾಬೂಲ್ ಕಡಲೆಕಾಳನ್ನ ಒಂದು 3-4 ವಿಸಲ್ ಮೊದಲು ಬೇಯಿಸಿ ಇಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಗೊಜ್ಜಿಗೆ ಏನೇನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊ, ಈರುಳ್ಳಿ, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಸಾಂಬಾರು ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹುರ್ಗಡ್ಲೆ ಇವಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3-4 ವಿಸಲು ಬೇಯಿಸಿರೋ ಅಂಥ ಕಾಳನ್ನು ಬೇರೆ ಒಂದು ಪಾತ್ರೆಗೆ ಹಾಕಿ ಒಂದು 50% ಅಥವಾ ಒಂದು 75% ಆಗುವಷ್ಟು ಇದನ್ನು ಮ್ಯಾಶ್ ಮಾಡಿ ಇಟ್ಕೋಬೇಕು. ಆವಾಗ ಥಿಕ್ಕಾಗಿ ಬರುತ್ತೆ ಗ್ರೇವಿ ಚೆನ್ನಾಗಿ. ನಾನಿಲ್ಲಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತಾಯಿಲ್ಲ, ಚೋಲೆ ಮಾಡ್ತಾರೆ ನೋಡಿ ಆ ರೀತಿ ಮಾಡ್ತಾಯಿಲ್ಲ. ಕಾಬೂಲಿ ಚೆನ್ನ ಅದು ಸೌತ್ ಇಂಡಿಯನ್ ಸ್ಟೈಲಲ್ಲಿ ಗೊಜ್ಜು ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮ್ಮ ಅತ್ತೆ ಇರೋದ್ರಿಂದ ಮನೆಯಲ್ಲಿ ಅವ್ರಿಗೆ ನಾರ್ತ್ ಇಂಡಿಯನ್ ಸ್ಟೈಲ್ ಅಷ್ಟಾಗಿ ಇಷ್ಟ ಆಗಲ್ಲ. ಈ ರೀತಿ ಸೌತ್ ಇಂಡಿಯನ್ ಸ್ಟೈಲ್ ಗ್ರೇವಿಗಳೇ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನೇ ನಾನು ಮಾಡ್ತಾಯಿದ್ದೀನಿ. ಈಗ ರುಬ್ಬೋದಕ್ಕೆ ನಾನು ಏನೇನು ಇಟ್ಕೊಂಡಿದ್ದೆ ಪ್ಲೇಟ್ನಲ್ಲಿ ಅಂದರೆ ಹಸಿ ತೆಂಗಿನಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಂಬಾರು ಪುಡಿ ಮತ್ತು ಒಂದು ಸ್ವಲ್ಪ ಹುರ್ಗಡ್ಲೆ ಮತ್ತು ಕರಿಬೇವನ್ನ ಒಣಗಿಸಿಟ್ಕೊಂಡಿದ್ದೀನಿ, ಅದನ್ನೇ ಹಾಕ್ಕೊತಾ ಇದ್ದೀನಿ. ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರು, ಬೇಯಿಸಿಟ್ಕೊಂಡಿರೋವಂಥ ಕಾಳಿನ ನೀರನ್ನೇ ಹಾಕಿ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಅದೇ ಕುಕ್ಕರ್ನಲ್ಲಿ ಮಾಡೋವಂಥದ್ದು ಗೊಜ್ಜು. ಹಾಗೆಯೇ ಹಿಂದಿನ ದಿನ ಊರಿಂದ ಬೆಣ್ಣೆ ತರಿಸಿದ್ದೆ, ಹಾಗಾಗಿ ಬೆಣ್ಣೆ ಜೊತೆಗೆ ಹಾಲನ್ನು ಎಮ್ಮೆ ಹಾಲು ತಂದುಕೊಟ್ಟಿದ್ರು. ಎಮ್ಮೆ ಹಾಲಲ್ಲಿ ಹೆಪ್ಪಾಕಿ ಇಟ್ಟಿದ್ದೆ ಮೊಸರಾಗಲಿ ಅಂತ ಬೆಳಗ್ಗೆಗೆ. ನೋಡಿ ಯಾವ ರೀತಿ ಗಿಣ್ಣು ಥರ ಬಂದಿದೆ ಮೊಸರು, ಸಖತ್ತಾಗಿರುತ್ತೆ ಎಮ್ಮೆ ಹಾಲಿಂದು ಮೊಸರು ತಿನ್ನಲಿಕ್ಕೆ. ನನಗೆ ಹಾಲು ಅಷ್ಟಾಗಿ ಕುಡಿಲಿಕ್ಕೆ ಇಷ್ಟ ಆಗಲ್ಲ ಎಮ್ಮೆ ಹಾಲು, ಏಕೆಂದರೆ ಪ್ಯಾಕೆಟ್ ಹಾಲು ರೂಢಿ ಆಗಿಬಿಟ್ಟು. ಹಾಗಾಗಿ ಅದರ ಎಮ್ಮೆ ಹಾಲು ಏನಾದರೂ ತಂದುಬಿಟ್ರೆ ಊರಿಂದ ನಾನು ಈ ರೀತಿ ಮೊಸರು ಹೆಪ್ಪಾಕ್ಬಿಡ್ತೀನಿ. ಅದಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಅದನ್ನು ಫ್ರಿಜ್ನಲ್ಲಿ ಎತ್ತಿಟ್ಟೆ, ಇನ್ನು ಮಧ್ಯಾಹ್ನದ ತನಕ ಹುಳಿ ಬಂದುಬಿಡುತ್ತೆ ಹೊರಗಡೆನೇ ಇಟ್ಟರೆ ಅಂತ.
ಇವಾಗ ಅದೇ ಕಾಳು ಬೇಯಿಸ್ಕೊಂಡಿದ್ನಲ್ಲ ಕುಕ್ಕರ್, ಅದಕ್ಕೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಣಗಿರೋವಂಥ ಕರಿಬೇವನ್ನ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಈರುಳ್ಳಿ ಉದ್ದಕ್ಕೆ ಸ್ಲಿಟ್ ಮಾಡಿರೋದನ್ನು ಸೇರಿಸಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆಯೇ ಟೊಮ್ಯಾಟೊ, ಆಲೂಗೆಡ್ಡೆ, ಬದನೆಕಾಯಿ ಇವಿಷ್ಟನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಬೇಕು. ಕುಕ್ಕರ್ನಲ್ಲೇ ಡೈರೆಕ್ಟಾಗಿ ನೀವು ಕಾಳನ್ನ ಬೇಯಿಸ್ಕೊಳ್ದೇ ಒಟ್ಟಿಗೆ ಹಾಕೋಬಿಟ್ರೆ ಕಾಳು ಬೇಯೋದೇ ಇಲ್ಲ. ಹಾಗಾಗಿ ಕಾಳನ್ನು ಫಸ್ಟು ಒಂದು 3 to 4 ವಿಸಿಲ್ ಕೊಟ್ಟು ಬೇಯಿಸ್ಕೊಂಡು ಆನಂತರ ಈ ರೀತಿ ಮತ್ತಿನ್ನೊಂದು ಸಲ ಬೇಯಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗೊಜ್ಜು. ಇವಾಗ ಬೆಂದು ಮ್ಯಾಶ್ ಮಾಡಿಟ್ಕೊಂಡಿದ್ದಂಥ ಕಾಳನ್ನು ನೀರು ಸಮೇತ ಸೇರಿಸಿ ರುಬ್ಕೊಂಡಿರೋವಂಥ ಮಸಾಲೆ ಮತ್ತು ಗೊಜ್ಜಿನ ಹದಕ್ಕೆ ತಕ್ಕಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಬೇಕು. ಆಮೇಲೆ ಇನ್ನೊಂದು ಏನಂದರೆ ಕಿಚನ್ ಕಿಂಗ್ ಮಸಾಲ ಅಂತ ಸಿಗುತ್ತೆ ಹೊರಗಡೆ, ನಿಮಗೆಲ್ಲ ಕಡೆ ಸಿಗುತ್ತೆ. ಯಾವುದೇ ಗೊಜ್ಜುಗಳಿಗಾಗಿರ್ಬೋದು, ಪಲ್ಯಕ್ಕಾಗಿರ್ಬೋದು, ಒಂದು ಸ್ವಲ್ಪ ಇದನ್ನು ಆ್ಯಡ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಕೊನೆಯಲ್ಲಿ ಇನ್ನೇನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಅನ್ನೋ ಟೈಮ್ನಲ್ಲಿ 1 ಸ್ಪೂನ್ ಆಗೋಷ್ಟು ಕಿಚನ್ ಕಿಂಗ್ ಮಸಾಲ ಮತ್ತು ಒಂದು ಸ್ವಲ್ಪ ಕಸೂರಿ ಮೆಂತ್ಯ, ಅಂದರೆ ಕಸ್ತೂರಿ ಮೆಂತ್ಯ ಒಣಗಿರೋದು ಸಿಗುತ್ತೆ ನೋಡಿ, ಅದನ್ನು ಸಹ 1 ಟೀ ಚಮಚ ಆಗೋಷ್ಟು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಕೊಟ್ಟು ಬೇಯಿಸ್ಕೊತಾ ಇದ್ದೀನಿ. ಏಕೆಂದರೆ ಕಾಳು ಆಗಿರೋದ್ರಿಂದ ಸಾಫ್ಟಾಗಿ ಬೆಣ್ಣೆ ಥರ ಬೇಯಬೇಕು, ಆವಾಗಷ್ಟೇ ಗೊಜ್ಜು ರುಚಿ ಬರೋದು. ಹಾಗಾಗಿ 2 ವಿಸಿಲ್ ಕೊಟ್ಟು ಬೇಯಿಸ್ಕೊತಾ ಇದ್ದೀನಿ. ಸೊ ಇಲ್ಲಿ 2 ವಿಸಿಲ್ ಬಂದು ಗೊಜ್ಜು ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಮಸಾಲೆ ಎಲ್ಲ ನೀಟಾಗಿ ಬೆಂದಿದ್ರೆ ನಾವು ಹಾಕಿದಂಥ ಎಣ್ಣೆ ಈ ರೀತಿ ಮೇಲ್ಗಡೆ ಬಂದಿರುತ್ತೆ. ಸಖತ್ತಾಗಿತ್ತು ಗೊಜ್ಜು ಮಾತ್ರ. ಇಡೀ ಅಡುಗೆ ಮನೆ ಅಷ್ಟೇ ಅಲ್ಲ, ಮನೆಯೆಲ್ಲ ಘಮ್ ಅಂತ ಇತ್ತು. ಸೊ ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ಟೀಲ್ ಕುಕ್ಕರ್ ಆದ್ರೂ ಸ್ವಲ್ಪನೂ ಎಲ್ಲೂ ತಳ ಹಿಡಿದೇನೆ ನೀಟಾಗಿ ಆಗಿತ್ತು ಮಾತ್ರ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆ್ಯಸ್ ಯೂಶ್ವಲ್ ನಮ್ಮ ಮನೆಯಲ್ಲಿ ಫಸ್ಟ್ ತಿಂಡಿ ಟೇಸ್ಟ್ ಮಾಡೋದೇ ಹಿತೈಷು, ಸ್ಕೂಲಿದೆ ಅಲ್ವಾ ಅವನಿಗೆ. ಹಾಗಾಗಿ ಅವನಿಗೆ ಫಸ್ಟ್ ಬಿಸಿ ಬಿಸಿ ಪ್ಯಾಕ್ ಮಾಡಿಬಿಡ್ತಾ ಇದ್ದೀನಿ. ಆಮೇಲೆ ಅವನು ರೆಡಿಯಾಗಿ ಬರ್ತಿದ್ದ ಹಾಗೆಯೇ ಬೆಳಗಿನ ಬ್ರೇಕ್ಫಾಸ್ಟ್ನ ಕೊಡ್ಬೋದು ಅಂತ. ಸೊ ಒನ್ಸ್ ಇದು ಲಂಚ್ ಪ್ಯಾಕ್ ಆಗಿಬಿಟ್ರೆ ಒಂದು ಅರ್ಧ ಕೆಲಸ ನಮಗೆ ಕಡಿಮೆ ಆದಂಗೆ. ಒಂದು ಸ್ವಲ್ಪ ತುಪ್ಪನೂ ಸಹ ಹಾಕಿಬಿಟ್ಟು ಮೇಲೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಹಿಂದಿನ ದಿನ ಊರಿಂದ ಬೆಣ್ಣೆ ತರಿಸಿದ್ದೆ ಅಂತ ಹೇಳಿದೆ ಅಲ್ವಾ. ಸುಮಾರು ಜನ ನಾವು ಎಮ್ಮೆ ತುಪ್ಪ ತಿನ್ನಲ್ಲ, ನಮಗೆ ಹಸುವಿನ ತುಪ್ಪ ಮಾಡಿಕೊಡಿ ಅಂತ ಕೇಳಿದ್ರಿ ಒಂದು 3 ರಿಂದ 4 ಜನ. ಸೊ ಅವರಿಗೋಸ್ಕರ ಇಲ್ಲಿ ಪ್ರೀ ಆರ್ಡರ್ಸ್ ಬಂದಿತ್ತು ನನಗೆ ಹಸುವಿನ ತುಪ್ಪಕ್ಕೆ. ಹಾಗಾಗಿ ಹಸುವಿನ ಬೆಣ್ಣೆ ತರಿಸಿ ಇದರಲ್ಲಿ ತುಪ್ಪ ಮಾಡಿಸ್ತಾ ಇದ್ದೀನಿ. ಇವತ್ತು ಊರಿಂದನೇ ತರಿಸಿರೋದಿದು. ಸೊ ದೋಸೆಗೆ ರುಬ್ಬಿದ್ದೆ ಅಲ್ವಾ, ಅತ್ತೆ ತೊಗೊಂಡು ಹೋದರು ಕೆಳಗಡೆ, ನಾನು ಬೆಣ್ಣೆ ಕಾಯಿಸ್ಕೊಂಡು ಬರ್ತೀನಿ ಅಂತ. ಯಾಕೆಂದರೆ ನನಗೆ ಅಷ್ಟೊಂದೆಲ್ಲ ಮಾಡೋಕ್ಕೆ ಬರಲ್ಲ. ಸುಮಾರು 1 ಸೇರು 2 ಸೇರಾದರೆ ಮಾಡ್ಬೋದು. ಅದು ಸುಮಾರು ಒಂದು 4-5 ಸೇರು ಆಗೋಷ್ಟಿತ್ತು. ತುಪ್ಪನ ಹದವಾಗಿ ಕಾಯಿಸ್ಬೇಕು, ಇಲ್ಲಾಂದರೆ ಅದು ಕಡಿಮೆ ಕಾಯಿಸಿದ್ರೂ ಒಂಥರ ಸ್ಮೆಲ್ ಬಂದುಬಿಡುತ್ತೆ, ಜಾಸ್ತಿ ಕಾಯಿಸಿದ್ರೂ ತುಂಬ ಸೀದೋಗಿರೋ ಥರ ಸ್ಮೆಲ್ ಬಂದುಬಿಡುತ್ತೆ. ಸೊ ನೋಡಿ, ಇದು ಹಸುವಿನ ತುಪ್ಪ, ಯೆಲ್ಲೋ ಕಲರ್ ಇರೋವಂಥದ್ದು. ಇದು ಎಮ್ಮೆ ತುಪ್ಪ, ಗ್ರೀನ್ ಕಲರ್ ಇರುತ್ತೆ. ನಾವು ಸ್ವಲ್ಪ ಅರಿಶಿನ ಹಾಕೋದ್ರಿಂದ ಎಮ್ಮೆ ತುಪ್ಪ ಸ್ವಲ್ಪ ಗ್ರೀನಾಗಿ ಬರುತ್ತೆ, ಅಂದರೆ ಸ್ವಲ್ಪ ಅರಿಶಿನ ಹಾಕೋದ್ರಿಂದ. ಸೊ ಇದೇ ಡಿಫ್ರೆನ್ಸು. ನಾವೇನು ಅರಿಶಿನ ಪುಡಿ ಹಾಕ್ತಾ ಇದ್ದರೆ ಎಮ್ಮೆ ತುಪ್ಪ ಕಂಪ್ಲೀಟ್ಲಿ ವೈಟ್ ಕಲರ್ ಆಗೇ ಇರುತ್ತೆ. ಈ ಹಸುವಿನ ತುಪ್ಪಕ್ಕೆ ನಾವು ಯಾವುದೇ ರೀತಿ ಅರಿಶಿನನೇ ಹಾಕೋದು ಬೇಡ, ಜಸ್ಟ್ ಅದು ಬೆಣ್ಣೆ ಕಾಯಿಸಿ ತುಪ್ಪ ಮಾಡಿದ್ರೇ ಸಾಕು, ಆ ಕಲರ್ ಬರುತ್ತೆ. ಹಸುವಿನ ತುಪ್ಪನ ನಾವು ಚಪಾತಿಗೆ, ದೋಸೆಗೆ ಅದಕ್ಕೆಲ್ಲ ಹಾಕಲಿಕ್ಕೆ ಯೂಸ್ ಮಾಡ್ತೀನಿ ಮನೆಯಲ್ಲಿ. ಅದಕ್ಕೆ ತುಂಬ ಟೇಸ್ಟ್ ಬರುತ್ತೆ. ಆ್ಯಂಡ್ ಎಮ್ಮೆ ತುಪ್ಪ ಏನಿದೆ ಅದು ಅನ್ನಕ್ಕೆ ಹಾಕಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಎಮ್ಮೆ ತುಪ್ಪದಲ್ಲಿ ತುಂಬಾ ನ್ಯೂಟ್ರಿಷಿಯಸ್ ಇರುತ್ತೆ. ಹಾಗಾಗಿ ಹಸುವಿನ ತುಪ್ಪಕ್ಕಿಂತ ಎಮ್ಮೆ ತುಪ್ಪ ಮಕ್ಕಳಿಗೆ, ಅಂದರೆ ನೀವು 8 ತಿಂಗಳು ಮಕ್ಕಳು, 9 ತಿಂಗಳು ಮಕ್ಕಳಿಗೆಲ್ಲ ಜಸ್ಟ್ ತುಪ್ಪದನ್ನ ಎಲ್ಲ ತಿನ್ನಿಸ್ತೀರ ನೋಡಿ, ಆವಾಗ ಹಾಕಿ ಕೊಟ್ಟರೆ ಒಳ್ಳೆ ಟೇಸ್ಟ್ ಬರುತ್ತೆ. ಆ್ಯಂಡ್ ಮಕ್ಕಳು ಸಹ ದಷ್ಟಪುಷ್ಟವಾಗಿ ಬೆಳೀತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನೆಯಲ್ಲಿ ಅನ್ನಕ್ಕೆ, ಸಾರಿಗೆ ಎಲ್ಲನೂ ಎಮ್ಮೆ ತುಪ್ಪ ಯೂಸ್ ಮಾಡೋದು. ದೋಸೆಗೆ, ಚಪಾತಿಗೆ ಅದಕ್ಕೆಲ್ಲ ಹಸುವಿನ ತುಪ್ಪ ಯೂಸ್ ಮಾಡೋದು. ಸೊ ತಿಂಡಿ ತಿನ್ನೋ ಅಷ್ಟರಲ್ಲಿ ಅತ್ತೆ ಇಲ್ಲಿ ಹಸುವಿನ ತುಪ್ಪ ಏನಿದೆ ಅದನ್ನು ಕಾಯಿಸ್ಕೊಂಡು ತಂದಿದ್ದಾರೆ. ಆ್ಯಂಡ್ ಕಾಯಿಸಿ ಅದು ಸ್ವಲ್ಪ ಆರ್ತಾ ಇದ್ದ ಹಾಗೇ ನಾನಿಲ್ಲಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಏಕೆಂದರೆ ನನಗೆ ಒಂದು 1.5 ಲೀಟರ್ ಆಗುವಷ್ಟು ಪ್ರೀ ಆರ್ಡರ್ಸ್ ಬಂದಿತ್ತು. ಒಬ್ಬೊಬ್ಬರು ಅರ್ಧ kg, ಒಬ್ಬೊಬ್ಬರು 1/4 kg, ಈ ರೀತಿ, ಅಂದರೆ 1/4 ಲೀಟ್ರು, ಅರ್ಧ ಲೀಟ್ರು ಈ ರೀತಿ ಆರ್ಡರ್ಸ್ ಕೊಟ್ಟಿದ್ದರು. ಹಾಗಾಗಿ ಫಸ್ಟ್ ಅದನ್ನು ಪ್ಯಾಕ್ ಮಾಡಿಬಿಟ್ರೆ, ಏಕೆಂದರೆ ತುಪ್ಪ ಆಗಿರೋದ್ರಿಂದ ಸ್ವಲ್ಪ ಸೀಲೆಲ್ಲ ಕರೆಕ್ಟಾಗಿ ಮಾಡಬೇಕು, ಅದೇ ನನಗೆ ಟೈಮ್ ಹಿಡಿಯುತ್ತೆ. ಸೊ ಇದನ್ನು ಒನ್ಸ್ ರೆಡಿ ಮಾಡಿ ಇಟ್ಕೊಬಿಟ್ರೆ ನೀಟಾಗಿ ಅವ್ರಿಗೆ ಪ್ಯಾಕ್ ಮಾಡಿ ಕಳಿಸ್ಬಿಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ.
ಸೊ ನಿಮಗೂ ಏನಾದರೂ ಹಸುವಿನ ತುಪ್ಪ ಅಥವಾ ಎಮ್ಮೆ ತುಪ್ಪ ಬೇಕಿತ್ತು ಅಂತ ಅಂದ್ರಲ್ಲಿ 7795846794ಗೆ ವಾಟ್ಸಪ್ ಮಾಡಿ ನೀವು ಆರ್ಡರ್ ಮಾಡ್ಕೋಬೋದು. ಯಾವುದೇ ರೀತಿ ಕಾಲ್ಸ್ನ ರಿಸೀವ್ ಮಾಡಲ್ಲ, ಜಸ್ಟ್ ವಾಟ್ಸಪ್ ಮಾಡಿ. ವಾಟ್ಸಪ್ಪಲ್ಲೂ ಅಷ್ಟೇ ಕಾಲ್ಸ್ ಮಾಡ್ತಾ ಇರ್ತೀರ ಸುಮಾರು ಜನ. ಪ್ಲೀಸ್ ಮೆಸೇಜ್ ಮಾಡಿ, ಜಸ್ಟ್ ಹಾಯ್ ಅಂತ ಸೆಂಡ್ ಮಾಡಿದ್ರು ಅಷ್ಟೇ, ಅಥವಾ ನೀವು ವಾಯ್ಸ್ ಮೆಸೇಜ್ ಕಳಿಸಿದ್ರು ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಹಾಗೆಯೇ ಸಾಂಬಾರು ಪುಡಿ ಮತ್ತು ಪ್ಲೇನ್ ಧನಿಯಾ ಪುಡಿಗೆಲ್ಲ ತುಂಬಾ ಆರ್ಡರ್ ಬಂದಿತ್ತು. ಒಬ್ಬೊಬ್ಬರು 1.5 kg 2 kg ಆಗುವಷ್ಟು ಅದನ್ನೆಲ್ಲ ಪ್ಯಾಕ್ ಮಾಡಿಸಿ, ರಾಗಿ ದೋಸೆನೂ ಸಹ ಆರ್ಡರ್ಸ್ ಎಷ್ಟೆಷ್ಟಿದೆ ಅದನ್ನು ನೋಡಿಕೊಂಡು ಪ್ಯಾಕ್ ಮಾಡಿಸಿ ಇಡ್ತಾ ಇದ್ದೀನಿ. ಇಲ್ಲಿ ಧನಿಯಾ ಪುಡಿ ಪ್ಯಾಕ್ ಮಾಡಿ ಇಡ್ತಾ ಇದ್ದಾರೆ. ಆ್ಯಂಡ್ ಈ ಸಲ ಫ್ರೆಶ್ ಆಗಿ ABC ಮಾಲ್ಟ್ ಮತ್ತೆ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ ಈ ಸಲ ಮಾತ್ರ. ಕಲರ್ ನೋಡಿದ್ರೇ ಗೊತ್ತಾಗ್ತಾ ಇದೆ ನಿಮಗೆ, ಸಖತ್ತಾಗಿದೆ. ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬೀಟ್ರೂಟ್ ಮಾಲ್ಟೂ ಅಷ್ಟೇ ಎಲ್ಲರ ಫೇವ್ರೇಟ್ ಆಗಿದೆ ಅದಂತೂ. ಜಸ್ಟ್ 100 ಗ್ರಾಮ್ಸ್ ತೊಗೊಂಡು ನೀವು ಟೇಸ್ಟ್ ನೋಡಿ ನಿಮ್ಮ ಮತ್ತೆ ಆರ್ಡರ್ ಮಾಡಿ ತೊಗೋತೀರಾ.